ಚಿತ್ರದುರ್ಗ ತಾಲೂಕಿನ ಹೈಕಲ್ ಗ್ರಾಮದಲ್ಲಿ 13ನೇ ವರ್ಷದ ರಾಮಲಿಂಗೇಶ್ವರ ಸ್ವಾಮಿಯ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಸ್ವಾಮಿಯ ಉತ್ಸವ ಮೂರ್ತಿಯನ್ನ ದೇವಸ್ಥಾನದ ಪಲ್ಲಕ್ಕಿಯ ಮೆರವಣಿಗೆಯಲ್ಲಿ ಕರೆತಂದು ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಬಣ್ಣ ಬಣ್ಣದ ಹೂಗಳಿಂದ ಬಟ್ಟೆ ಮತ್ತು ತೋರಣಗಳಿಂದ ಅಲಂಕರಿಸಿದ ರಥಕ್ಕೆ ಅಲಂಕರಿಸಲಾಯಿತು. ಬಾಳೆಹಣ್ಣುಗಳು ದೇವರ ಕಳಸಕ್ಕೆ ತಗಲಿದ್ರೆ ಒಳ್ಳೆಯದಾಗುತ್ತದೆ ಎಂದು ನಂಬಿಕೆಯಿಂದ ರಥದ ಮೇಲೆ ಭಕ್ತರು ಬಾಳೆಹಣ್ಣುಗಳನ್ನು ಎಸೆಯುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ವು. ಗ್ರಾಮದ ಮೆರವಣಿಗೆ ಉದ್ದಕ್ಕೂ ಭಕ್ತರು ರಥಕ್ಕೆ ಪೂಜೆ ಮಾಡಿದ್ರು. ಯುವಕರು ಸೇರಿ ಕುಣಿದು ಕುಪ್ಪಳಿಸಿದ್ರು. ಭಕ್ತಾದಿಗಳಿಗೆ ಪಾನಕ ಅನ್ನದಾನ ಮಾಡಿದ್ರು. ಸ್ವಾಮಿಯ ರಥೋತ್ಸವವನ್ನ ರಥವು ಬರುವ ದಾರಿಯುದ್ದಕ್ಕೂ ಸೇರಿದ ಭಕ್ತರು ರಾಮಲಿಂಗೇಶ್ವರ ಸ್ವಾಮಿಗೆ ಜೈಕಾರ ಹಾಕಿದ್ರು. ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಪಾಲ್ಗೊಂಡ್ರು. ಜೊತೆಗೆ ದೇವಾಲಯದಲ್ಲಿ ಅಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ನಡೆದು ಬೆಳಗ್ಗೆಯಿಂದಲೇ ಭಕ್ತರು ಸ್ವಾಮಿಯ ದರ್ಶನ ಪಡೆದರು. ರಾಮಲಿಂಗೇಶ್ವರ ಸ್ವಾಮಿಯ ಮುಕ್ತಿ ಬಾವುಟವನ್ನ ಬೆಳಗಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮಂಜುಶ್ರೀ ಪಾಲಯ್ಯ 20,000 ರೂಪಾಯಿಗಳನ್ನು ಕೂಗಿ ತಮ್ಮದಾಗಿಸಿಕೊಂಡ್ರು.
ಆಯ್ಕಲ್ಲು ಅಂತ ಈ ಗ್ರಾಮಕ್ಕೆ ಹೆಸರು ಬರೋದಕ್ಕೆ ಇದು ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಆಗಿದೆ. ಈ ದೇವಸ್ಥಾನ ಮೊದಲು ಈ ರೀತಿ ಇರಲಿಲ್ಲ. ಜೀರ್ಣೋದ್ಧಾರ ಆದ ನಂತರ ಈ ದೇವಸ್ಥಾನ ಈ ರೂಪಕ್ಕೆ ಬಂದಿದೆ. ಜೀರ್ಣೋದ್ಧಾರ ಆದ ನಂತರ ನಮ್ಮ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಈ ಗ್ರಾಮದಲ್ಲಿ ರಾಮಲಿಂಗೇಶ್ವರನ ಜಾತ್ರೆ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಪ್ರತಿ ವರ್ಷ ಮಾಸ ಶಿವರಾತ್ರಿ ಆ ದಿವಸ ಈ ಜಾತ್ರೆ ಪ್ರಾರಂಭ ಮಾಡಿದ್ದೀವಿ. ಈಗ 13 ವರ್ಷಗಳ ಕಾಲ ಇದು 13ನೇ ವರ್ಷದಲ್ಲಿ ಜಾತ್ರೆ ನಡೀತಾ ಇದೆ. ತುಂಬ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ. ಪ್ರತಿಯೊಬ್ಬರು ಜಾತಿ ಭೇದ ಮತ ಎಲ್ಲವನ್ನು ಮರೆತುಬಿಟ್ಟು ಈ ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆಯ್ಕಲ್ಲು ಅಂತ ಯಾಕೆ ಬಂತಂದರೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ಘಟನೆ ನಡೆಯುತ್ತದೆ. ರಾಕ್ಷಸಿ ಹೊರಗಡೆ ಬರೋದಕ್ಕೋಸ್ಕರವಾಗಿ ಒಂದು ಕಲ್ಲನ್ನು ಕಾಲಿಂದ ಒದ್ದಿರ್ತಾಳೆ. ಅದು ಹಾರಿ ಹೋಗಿ ಒಂದು ಜಮೀನಲ್ಲಿ ಬಿದ್ದಿದೆ. ಹಾರಿ ಹೋದ ಕಲ್ಲು ಆಯ್ಕಲ್ಲು ಅಂತ ಹೇಳ್ಬಿಟ್ಟು ಈ ಗ್ರಾಮಕ್ಕೆ ಹೆಸರು ಬಂದಿದೆ. ಹಾಗಾಗಿ ಈ ಜಾತ್ರೆಯನ್ನು ಪ್ರತಿ ವರ್ಷವೂ ಸಹ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಕೃಷ್ಣರೆಡ್ಡಿ, ನಿವೃತ್ತ ಇಂಜಿನಿಯರ್ ಬೆಂಗಳೂರು, ಹನುಮಂತಪ್ಪ ಇಂಜಿನಿಯರ್, ಎಟಿ ವಿಶ್ವನಾಥ ರೆಡ್ಡಿ, ಎಪಿ ನಾಗರಾಜ್ ರೆಡ್ಡಿ, ಕೆಜಿ ಲೋಕೇಶ್ ರೆಡ್ಡಿ, ರವಿಶಂಕರ್ ರೆಡ್ಡಿ, ಜೆಪಿ ಪಾಲಯ್ಯ, ಕೈಯಸಖಿ ಪಾಪಯ್ಯ ಹಾಗೂ ಪೊಲೀಸ್ ಇಲಾಖೆ ಆಗಮಿಸಿತ್ತು. ಸಾವಿರಾರು ಭಕ್ತರು ಹಾಜರಿದ್ದರು. ವರದಿ ಹರೀಶ್, ಚಿತ್ರದುರ್ಗ.